ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಬಯಸ್ತಾ ಇವತ್ತಿನ ಬ್ಲಾಗ್ ಒಳಗೆ ಏನಪ್ಪ ಅಂದರೆ ತಿಂಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಕಡೆಗೆ ಮಂಡಕ್ಕಿ, ತೋಸಿದ ಮಂಡಕ್ಕಿ ಮಾಡ್ತಾಯಿದ್ದೀನಿ, ಆ ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ತಿಂಡಿ. ಈ ಕಡೆ ನಮ್ಮ ಮನೆ ಟೀಗೆ ಇಡ್ಬೇಕಂತ ಕುಂತ್ಕೊಂಡಿದ್ದಾರೆ. ತೋಸಿದ ಮಂಡಕ್ಕಿ ಮಾಡ್ತೀನಿ. ಆಮೇಲೆ ಇವತ್ತಿನ ಬ್ಲಾಗ್ ಒಳಗೆ ಏನೇನು ನಡೀತು ಅಂತ ಹೇಳ್ತೀನಿ ಬನ್ನಿ. ಇವತ್ತು ಶುಕ್ರವಾರದ ವಿಡಿಯೋ ಆಗಿರುತ್ತಿದ್ದು. ಭಾನುವಾರ ಅಮಾವಾಸ್ಯೆ ಐತಂತ ಶುಕ್ರವಾರದ ವಿಡಿಯೋ. ನಾಳೆ ಮನೆ ಕ್ಲೀನಿಂಗ್ ಮಾಡಬೇಕು ಫ್ರೆಂಡ್ಸ್. ಶನಿವಾರ ಮಾಡ್ಬೇಕಂತ ಇದ್ದೀನಿ. ಇವಾಗ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ಕೊಂಡು ಆಮೇಲೆ ಕಡೆಗೆ ಮುಂದೆ ಕೆಲಸ ಮಾಡ್ಕೊಂಡ್ರಕತಿ ಅಂತ ಹೇಳ್ಬಿಟ್ಟು ಮಂಡಕ್ಕಿ, ತೋಸಿದ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಆದ್ರೂ ಈ ವಿಡಿಯೋದೊಳಗೆ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೈಮ್. ಇವಾಗ ಎಲ್ಲ ಕಲಿಸ್ಕೊಂತ ಇದ್ದೀನಿ ತೋಸಿದ ಮಂಡಕ್ಕಿನ. ಆ ಕಡೆಗೆ ಉಪ್ಪಿಟ್ಟು ಹಾಕ್ತಾಯಿತ್ತು ಫ್ರೆಂಡ್ಸ್. ಉಪ್ಪಿಟ್ಟು ಮಾಡ್ಕೊಂಡು ಆಮೇಲೆ ಕಡೆಗೆ ಟೀಗೆ, ಈ ಕಡೆ ಟೀಗೆ ಇಟ್ಟಾಯ್ತು ನಮ್ಮ ಮನೆಯವರು. ಮತ್ತು ಉಪ್ಪಿಟ್ಟು ಹಾಕ್ತಾಯಿತ್ತು, ಟೀನ ಹಾಕ್ತಾಯಿತ್ತು. ಟೀ ಮುಗಿಸ್ಕೊಂಡು ಆಮೇಲೆ ಕಡೆಗೆ ಇನ್ನು ಕೆಲಸ ತುಂಬ ಐತಿ, ಯಾಕಂದರೆ ಹಬ್ಬ ಬೇರೆ ಹತ್ರ ಬಂತು ಫ್ರೆಂಡ್ಸ್. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನಿಂಗ್ ನಡಿಬೇಕು. ನನ್ನ ಮಗ ಆಯ್ತಿಲ್ಲ ಅಂತೇಳಿ ಬೇಗ ಬೇಗ ಕೇಳ್ತಾ ಇದ್ದ. ಟೀ ಒಂದು ಫಸ್ಟ್ ಟೀ ಕುಡೀರಿ, ಆಮೇಲೆ ಕಡೆಗೆ ತಿಂಡಿ ತಿನ್ನೋಂದ್ರೆ. ಎಲ್ಲ ತಿಂಡಿ ರೆಡಿಯಾಗಿತ್ತಲ್ಲ, ಕಲಸಿಟ್ಟಿದ್ದೆ. ಮಂಡಕ್ಕಿ ಭಾಳ ಚೆನ್ನಾಗಾಗಿತ್ತು. ಅವತ್ತು ವಿಡಿಯೋ ಮಾಡಬೇಕಾಗಿತ್ತು ಫ್ರೆಂಡ್ಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಮಾಡ್ಬೇಕಂತ ಇತ್ತು ನನಗೂ, ಟೈಮ್ ಸಾಕಾಗಲಿಲ್ಲ. ಇದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ಶನಿವಾರದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಇದು ಚಿತ್ರಾನ್ನದ್ದು. ಚಿತ್ರಾನ್ನ ಮಾಡ್ಕೊಂಡು ಸ್ವಲ್ಪ ಹೊರಗಡೆಗೆ ಹೋಗಿದ್ದೆ, ಹೋಗಿ ಬರ್ತಾಯಿದ್ದೆ. ಇದು ಶನಿವಾರ ವಿಡಿಯೋ, ಯಾಕಂದರೆ ಮನೆ ಕ್ಲೀನಿಂಗ್, ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ವಿ. ಹಂಗಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ರೊಟ್ಟಿಗೆ ನೀರಿಟ್ಟಿದ್ದೀನಿ. ರೊಟ್ಟಿ ಮಾಡ್ಬೇಕಿದ್ದು ನೈಟ್. ಯಾಕಂದರೆ ನಿನ್ನೆ ಮೊಟ್ಟೆ ಸಾರು ಮಾಡಬೇಕಿತ್ತು. ನಿನ್ನೆ ಲಾಸ್ಟ್ ಊಟ ಇಟ್ಬಿಟ್ಟು, ಶ್ರಾವಣ ಅಲ್ಲ, ಒಂದು ತಿಂಗಳು ಊಟ ಮಾಡೋಂಗಿಲ್ಲ. ಅದಕ್ಕೋಸ್ಕರನೇ ರೊಟ್ಟಿ ಹಿಟ್ಟು ಕಲಿಸ್ಕೊಂತ ಇದ್ದೀನಿ. ನೀರು ಕಾಯಕ್ಕಿಟ್ಟಿದ್ದೆ, ತಟ್ಟೆಗೆ ಇಟ್ಟಿಡ್ಕೊಂತ ಇದ್ದೆ. ಇನ್ನು ಅನ್ನ ಸಾಂಬಾರು ಎಲ್ಲ ಆಗ್ಬೇಕು. ಹಂಗಾಗಿ ಇಲ್ಲಿ ಫಸ್ಟ್ ರೊಟ್ಟಿ ಮಾಡ್ಕೊಂಬಿಡೋಣ, ಆಮೇಲೆ ಕಡೆಗೆ ಸಾಂಬಾರು ಮಾಡ್ಕೊಂಡ್ರಕತಿ ಅಂತೇಳಿ ಎಲ್ಲ ಇಟ್ಟು ಜಲ್ದಿ ಹಿಡ್ದಿಟ್ಟೆ. ಬಟ್ಟೆ ಎಲ್ಲ ಹಾಸಿಗೆ ತೊಳೆದಾಕ್ತೀವಿ ಫ್ರೆಂಡ್ಸ್. ಹಾಸಿಗೆ ಎಲ್ಲ ತೊಳೆದಾಕ್ಕೊಂಡು ಹೊಳೆ ಎಷ್ಟು ಹತ್ರ ಬಂದೈತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದು ಹರಿಹರದ್ದು ಸಾಂಬಾರು ಮಾಡೋಕತ್ತಿದ್ದೆ ಆವಾಗಲೇ. ಇದೆಲ್ಲ ಕಾಳು ಎಲ್ಲ ಹುರ್ಕೊಂಡು ಮನೆ ಕ್ಲೀನ್ ಮಾಡ್ಕೊತ ಎಲ್ಲ ಕೆಲಸಗಳು ಸ್ಟಾರ್ಟ್ ಆಗಿದ್ದವು ನಮ್ಮವು. ಮಾನು ಸ್ವಲ್ಪ ಎಲ್ಲ ತಿಕ್ಕಿದ್ವೆಲ್ಲ ತೊಳೆದು ಒರೆಸಿಡಕತ್ತಿದ್ಲು. ಕ್ಲೀನಾಗಿ ಹುಣ್ಸೆಹಣ್ಣು ಗಿಣ್ಸೆಣ್ಣು ಎಲ್ಲ ಡಬ್ಬಿಗೆ ತುಂಬಕತ್ತಿದ್ಲು, ಯಾಕಂದರೆ ಸ್ವಚ್ಛ ನಡೆಯಕತ್ತಿತ್ತು ಮನೆ. ಇವತ್ತೇ ಹೋಗ್ಬರ್ತೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.